ನನ್ನ ಹೆಸರು ಪರಮೇಶ್ ಪ್ರಕಾಶ್ ಅಂತಾರೆ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲಿ ಸದಸ್ಯರು. ನಮ್ಮ ಗ್ರಾಮ ದೇವತೆಯ ಕಾರ್ಯಕ್ರಮ ಮಾಡೋದಕ್ಕೆ ಮುಂಚೆ ಮಹದೇಶ್ವರಂ ಪುರವು, ಅದಕ್ಕೆ ತಕ್ಕಂತೆ ಮಕ್ಕಳ ಮಾರಮ್ಮ ಅಂತ ಒಂದು ಮಾರಮ್ಮ ದೇವಿ ಇದೆ, ಅದರದ್ದು ಅಗ್ನಿ ಕುಂಡ ಕಾರ್ಯಕ್ರಮ. ಅದರಂತೆ ಕೊನೆಯದಾಗಿ ಗ್ರಾಮ ದೇವತೆಯ ಕೊಂಡೋತ್ಸವ ಕಾರ್ಯಕ್ರಮ ಇದು ಇಂದು ಜರುಗ್ತಾ ಇದೆ. ಅದೇ ರೀತಿ ಮಾಗಡಿ ತಾಲೂಕಿನ ಇತಿಹಾಸದಲ್ಲಿ ಎಲ್ಲೂ ಕರಗೋತ್ಸವ ಕಾರ್ಯಕ್ರಮ ನಡೆಯಲ್ಲ. ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿಗೆ ಇಲ್ಲಿ ಪ್ರಸಿದ್ಧವಾದ ತಾಣ, ಧರ್ಮ ಕಾರ್ಯಗಳಲ್ಲಿ ಮಾಡೋದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ. ಆಮೇಲೆ ಇಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನದಾಗಿ ಹೊನ್ನಪ್ಪ ಭಾಗವತರು ಕಲಾವಿದರು ಮತ್ತು ಮಹಾದೇವ ಶಾಸ್ತ್ರಿಗಳು ಅಂತ ಹಲವಾರು ಕಲಾವಿದರು ಮತ್ತು ಧರ್ಮ ಕಾರ್ಯ ಮಾಡುವ ಬಿಟ್ಟೋಗಿರುವ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮಸ್ಥರು ಎಲ್ಲ ಅದೇ ರೀತಿ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಈ ಕಾರ್ಯಕ್ರಮವನ್ನು ಎಂದೂ ಗ್ರಾಮದಲ್ಲಿ ಒಂದು ಗಲಭೆ ಆಗಲಿ, ಯಾವುದೇ ಒಂದು ಕೋಮು ಸಂಘರ್ಷವಾಗಲಿ ಯಾವುದೇ ನಡೆಯದಂತೆ ಎಚ್ಚರಿಕೆಯಿಂದ ಇದುವರೆಗೂ ಒಂದು ವರ್ಷವೂ ಸಹ ಹಬ್ಬವನ್ನು ನಿಲ್ಲದಂತೆ ಪ್ರತಿ ವರ್ಷವೂ ಸಹ ಹಬ್ಬದ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಮಾಡಿಕೊಂಡು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ಪಂಗಡವನ್ನು ಹಿಂಗಡಿಸದೆ ಎಲ್ಲ ಮುಸ್ಲಿಮರು ಇರ್ಬೋದು, SC ST ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಬೇರೆ ಇತರೆ ಯಾವುದೇ ಜನಾಂಗವನ್ನು ಅವರು ಈ ಜಾತಿ ಆ ಜಾತಿ ಅನ್ನೋದು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಈ ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮೋಟಗಾಳಿ ಗ್ರಾಮದಲ್ಲಿ ನಮ್ಮ ಊರೊಳಗೆ ಏನು ಮಾಡ್ತೀವಿ ಅಂದರೆ, ಹಬ್ಬದಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರಲ್ಲೆಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ಸಾರಿಗ್ತೀವಿ. ಸಾರಿಗ್ದಾಗ 14ನೇ ತಾರೀಕು ಮಹದೇಶ್ವರ ಪರವಾಗಿದೆ, 20ನೇ ತಾರೀಕು ಕೊಂಡ ಇದೆ, ಮಕ್ಕಳ ಮಾರಮ್ಮ ಕೊಂಡ ಇದೆ. ಇವತ್ತು 23 ಗಂಗಮ್ಮನ ಕೊಂಡ ಇದೆ. ಆಮೇಲೆ ಕರ್ಗ, ಇಡೀ ಇತಿಹಾಸದಲ್ಲೇ ಮಾಗಡಿ ತಾಲೂಕಲ್ಲಿ ಎಲ್ಲೂ ಮಾಡ್ದಲ್ಲ ಕರ್ಗ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇಡೀ ಇತಿಹಾಸದಲ್ಲೇ 5ನೇ ವರ್ಷದ ಕರ್ಗ ಇಡೀ ಇತಿಹಾಸದೊಳಗೆ 8 ತಿಂಗಳೊಳಗೆ ಈ ಥರ ದೇವಸ್ಥಾನ ಎಲ್ಲೂ ಕಟ್ಟಿಲ್ಲ. ಇವರೇ 8 ತಿಂಗಳಲ್ಲಿ ದೇವಸ್ಥಾನ ಆಗಿದ್ದು. ಈ ತಾಯಿ ಮಹಿಮೆ ಅಷ್ಟೇ ಇದೆ. ಆದರೆ ಆಮೇಲೆ ಲೇಡೀಸ್ ನಾಟಕ ಇದೆ ನಮ್ಮೂರೊಳಗೆ, ಒಳ್ಳೆ ಕಾರ್ಯಕ್ರಮ ಇದೆ. ನಮ್ಮೂರಲ್ಲಿ ನಮ್ಮ ಕೇಳ್ಕಡೋದು ಏನಂದರೆ, ಆಜು ಬಾಜು ಗ್ರಾಮಸ್ಥರು ಎಲ್ಲ ನಮ್ಮೂರ ಮೇಲೆ ಒಳ್ಳೆ ಅಭಿಮಾನ ಹಾಕಿದ್ದಾರೆ, ಒಳ್ಳೆ ಇದ್ದಾರೆ. ನಮ್ಮೂರು ಕಿತಾಪತಿ ಇಲ್ಲ, ಏನಿಲ್ಲ. ಯಾವುದೇ ಸಣ್ಣ ಬಂದರೂ ಯಾವುದೇ ಕಾರ್ಯಕ್ಕೂ ಗೊಂದಲ ಇಲ್ದಂಗೆ ಯಶಸ್ವಿಯಾಗಿ ಊರು ಕಾರ್ಯಕ್ರಮಗಳನ್ನ, ಊರ ಹಬ್ಬ ಜಾತ್ರೆಗಳನ್ನ ಎಲ್ಲ ನಡೆಸ್ಕೊಡ್ಬೇಕು ಅಂತ ನಮ್ಮ ಗ್ರಾಮಸ್ಥರು ಮತ್ತು ಹುಡುಗರೊಳಗೆ ಎಲ್ಲರಲ್ಲೂ ನಾವು ಕೇಳ್ಕೊಳ್ಳೋದು ಇಷ್ಟೇ. ನಾವು ಗಂಗಮ್ಮ ಟ್ರಸ್ಟ್ ಕಡೆಯಿಂದ ಕೇಳ್ಕೊತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಒಂದು ಗೊಂದಲ ಇಲ್ದಂಗೂ ಇಂಥ ಊರಲ್ಲಿ ಹಿಂಗಾಯಿತು ಅಂತ ಕೆಟ್ಟ ಎಲ್ಲೂ ಬರಬಾರ್ದು. ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತೀವಿ. ಯಾವುದೇ ಸಣ್ಣ ಪುಟ್ಟ ಗೊಂದಲ ಬಂದ್ರೂ ಅಲ್ಲಲ್ಲೇ ಇದು ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಆಸ್ಪಾಸ ಕೊಡಬೇಡಿ. ಬಿಸಿ ಹುಡುಗರು ಇನ್ನೂ ಬಿಸಿ ರಕ್ತ, ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಬೇಡಿ. ದಯವಿಟ್ಟು ಕೇಳ್ಕೊಳ್ಳೋದು ಶಾಂತಿಯಿಂದ ಕಾಪಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರೇಣುಕಾ ಪ್ರಸಾದ್, ಗಂಗಾಂಬಿಕೆ, ಮೋಟಗಾನಹಳ್ಳಿ.